ಯಮನ ಏಜೆಂಟ್ ರೀತಿ ರಾಜ್ಯದ ರಸ್ತೆಗಳು ಕೆಲಸ ಮಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಯಾಕಂದರೆ ಅಂಕಿಅಂಶಗಳನ್ನು ನೋಡಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಿ. ಯಮನ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದೆಯಾ ರಾಜ್ಯದ ರಸ್ತೆಗಳು? ಸರ್ಕಾರ ಬಿಚ್ಚಿಟ್ಟಿರುವ ಅಂಕಿಅಂಶ ನಿಜಕ್ಕೂ ಭಾರಿ ಆತಂಕವನ್ನು ತರ್ತಾ ಇದೆ. ಕರ್ನಾಟಕದಲ್ಲಿ ವರ್ಷಕ್ಕೆ 40,000 ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಅಪಘಾತದಿಂದಲೇ 11,000 ಮಂದಿ ಸಾವಿಗೀಡಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಪ್ರತಿ ಗಂಟೆಗೆ 45 ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ. ಅಪಘಾತ ಸಾವುಗಳಲ್ಲಿ ರಾಜ್ಯ ದೇಶದಲ್ಲಿ 5ನೇ ಸ್ಥಾನದಲ್ಲಿದೆ. ಹೌದು, ಅಂಕಿಅಂಶಗಳನ್ನು ನೋಡಿದಾಗ ನಮ್ಮ ರಾಜ್ಯದ ರಸ್ತೆಗಳು ಎತ್ತ ಸಾಗ್ತಿದ್ದಾವೆ, ಯಾವ ರೀತಿ ಇದ್ದಾವೆ ಅನ್ನುವಂತಹ ಅನುಮಾನವನ್ನು ಸೃಷ್ಟಿ ಮಾಡ್ತಾ ಇದೆ. ಕರ್ನಾಟಕದ ಪಾಲಿಗೆ ರಸ್ತೆಗಳೇ ಇಲ್ಲ, ಬೆಂಗಳೂರು ಪಾಲಿಗಂತೂ ಗುಂಡಿಮಯ. ಇಂಥ ಸಂದರ್ಭದಲ್ಲಿ ಅಪಘಾತಗಳಾಗ್ತವೆ. ಸೂಕ್ತ ರೀತಿಯ ರಸ್ತೆಯ ವ್ಯವಸ್ಥೆಯನ್ನು ಕಲ್ಪಿಸದಿದ್ದಲ್ಲಿ ಇಂಥ ಸರ್ಕಾರಗಳು ಏನು ಮಾಡ್ತಿದ್ದಾರೆ ಎನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ತೆರಿಗೆಯನ್ನು ಕಟ್ಟಿಸಿಕೊಳ್ಳುವಂತಹ ಸರ್ಕಾರಗಳು ಸೂಕ್ತ ರೀತಿಯ ಮೂಲ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂಥ ಸರ್ಕಾರಗಳು ಇದ್ದರೆಷ್ಟು ಬಿಟ್ಟರೆಷ್ಟು ಅಂತ ಜನ ಮಾತಾಡ್ತಿದ್ದಾರೆ. ಅದು ಕೇಂದ್ರವೇ ಆಗಿರಬಹುದು, ರಾಜ್ಯವೇ ಆಗಿರಬಹುದು. ನೋಡಿ, ಈ ಅಂಕಿಅಂಶಗಳನ್ನು ನೀವು ಮತ್ತೊಮ್ಮೆ ಗಮನಿಸಬೇಕು. ಕರ್ನಾಟಕದಲ್ಲಿ ವರ್ಷಕ್ಕೆ 40,000 ಆಕ್ಸಿಡೆಂಟ್ ಆಗ್ತಾ ಇದೆ. ಅಪಘಾತದಲ್ಲೇ 11,000 ಮಂದಿ ಸಾವಿಗೀಡಾಗ್ತಾ ಇದ್ದಾರೆ. ಪ್ರತಿ ಗಂಟೆ ಲೆಕ್ಕದಲ್ಲಿ ತಗೊಳ್ಳೋದಾದರೆ 45 ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ. ನಿರಂತರವಾಗಿ ಆಗ್ತಿರುವಂಥ ಆಕ್ಸಿಡೆಂಟ್ಗಳು. ಇದರ ಜೊತೆಗೆ ನೋಡಿ, ದೇಶದಲ್ಲಿ ರಾಜ್ಯ ಈ ಅಪಘಾತ ಪ್ರಕರಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ 5th ಪ್ಲೇಸಲ್ಲಿದೆ. ಸೊ ಇದು ಬಹಳ ಆಘಾತಕಾರಿ ಅಂಶ. ಆಕ್ಸಿಡೆಂಟ್ ಆದವರಿಗೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಲಭ್ಯವಾಗಿಲ್ಲ ಅಂತ ಹೇಳಿದ್ರೆ ಮುಗ್ದೇ ಹೋಯ್ತು ಕತೆ. ಯಾಕಂತ ಹೇಳಿದ್ರೆ ಹೈವೇಗಳಿರ್ಬೋದು ಅಥವಾ ಯಾವುದೇ ರೀತಿಯ ಆಸ್ಪತ್ರೆಗಳು ಸಮೀಪದಲ್ಲಿ ಇಲ್ಲ ಅಂದ ಸಂದರ್ಭದಲ್ಲಿ ಅಪಘಾತ ಆದಾಗ ಸ್ಥಳದಲ್ಲೇ ಮರಣ ಹೊಂದುವಂತಹ ಸಾಧ್ಯತೆಗಳಿರ್ತವೆ. ಸೂಕ್ತ ರೀತಿಯ ಚಿಕಿತ್ಸೆ ಸಕಾಲಕ್ಕೆ ಲಭ್ಯವಾಗಿಲ್ಲ ಅಂತ ಹೇಳಿದ್ರೆ ಕತೆ ಮುಗ್ದೇ ಹೋಯಿತು. ಏನು ಇದೇ ಪ್ರಮುಖ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಅಪಘಾತ ಆದ ಕ್ಷಣದಲ್ಲೇ ಆ ಗೋಲ್ಡನ್ ಅವರ್ ಅಂತ ಕರೀತಾರೆ ನೋಡಿ, ಆ ಗೋಲ್ಡನ್ ಅವರಲ್ಲೇ ಚಿಕಿತ್ಸೆ ಸಿಗದೆ ಮರಣ ಹೊಂದಿರುವಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಇಷ್ಟು ದಿನ ರೋಡ್ ಆಕ್ಸಿಡೆಂಟ್ ಆದವರಿಗೆ 1.5 ಲಕ್ಷ ರೂಪಾಯಿ ಆರ್ಥಿಕ ನೆರವು ಸಿಗ್ತಾ ಇತ್ತು. ಇದೀಗ ಹೆಚ್ಚುವರಿಯಾಗಿ 1 ಲಕ್ಷ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ನೀವು ಇದನ್ನು ಹೆಚ್ಚುವರಿ ಮಾಡೋದಕ್ಕಿಂತ ರಸ್ತೆ ಸರಿಪಡಿಸಿ ಅಂತ ಜನ ಕೇಳ್ತಾ ಇದ್ದಾರೆ. ನೀವು ಸೂಕ್ತ ರೀತಿಯ ರಸ್ತೆಯನ್ನು ಒದಗಿಸಿದಲ್ಲಿ ಖಂಡಿತವಾಗ್ಲೂ ಅಪಘಾತಗಳ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನುವಂಥ ಬೇಡಿಕೆ ಹೆಚ್ಚಾಗಿದೆ. ಇದು 1 ಲಕ್ಷ ಹೆಚ್ಚುವರಿಯ ಕೊಡಿ, ಅದರ ಬಗ್ಗೆ ಆಕ್ಷೇಪ ಇಲ್ಲ. ಆದರೆ ರಸ್ತೆಗಳನ್ನು ರಸ್ತೆಗಳಾಗೇ ಇರೋದಕ್ಕೆ ಬಿಟ್ಟರೆ ಬಹಳ ಸೂಕ್ತ. ನೋಡಿ, ಸರಿಯಾದಂಥ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅಪಘಾತಗಳ ಸಂಖ್ಯೆ ಅನ್ನೋದು ಹೆಚ್ಚಾಗುತ್ತೆ. 2025 CTRAV ಯೋಜನೆಯಡಿ ಹೆಚ್ಚುವರಿ ನೆರವು ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ.